ಶಾಲೆಗೆ ತೆರಳುವ ವೇಳೆಯಲ್ಲಿ ಬಾಲಕನ ಮೇಲೆ ಮರದ ಕೊಂಬೆಯೊಂದು ಬಿದ್ದಿರುವಂತಹ ಘಟನೆ. ಸದ್ಯ ಬಾಲಕನ ಸ್ಥಿತಿ ಗಂಭೀರವಾಗಿದೆ. ತಲೆ ಮತ್ತು ಬೆನ್ನಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಶಾಲೆಗೆ ತೆರಳುವ ಹೊತ್ತಿನಲ್ಲಿ ಬೆಳಗ್ಗೆ 8 ಗಂಟೆಯ ಸಂದರ್ಭದಲ್ಲಿ ಇದಾಗಿರೋದು. ಬೆಂಗಳೂರಿನ ಜಯಮಹಲ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ. ಸೊ ಆ ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಅಷ್ಟು ದೊಡ್ಡ ಗಾತ್ರದ ಮರದ ಕೊಂಬೆ ಆ ಫುಟ್ಪಾತ್ನಲ್ಲಿ ನಡೆದು ಹೋಗ್ತಾ ಇದ್ದಂತಹ ಬಾಲಕನ ಮೇಲೆ ಬಿದ್ದಿದೆ. ಈಗ ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ, ತೆರವನ್ನ ಮಾಡಿದ್ದಾರೆ. ಆ ಕೊಂಬೆ ಬಿದ್ದಿರುವಂತಹ ಸ್ಥಳದಲ್ಲಿ ಆ ಕೊಂಬೆಯನ್ನು ತೆರವುಗೊಳಿಸಿದ್ದಾರೆ. ಆದರೆ ಸಹಜವಾಗಿ ಬೀಳುವಂತಹ ಹಂತದಲ್ಲಿದ್ದಂತಹ ಮರಗಳ ಬಗ್ಗೆ ಗಮನ ಹರಿಸಲ್ಲ ಅನ್ನುವಂತಹ ಆರೋಪ ಯಾವಾಗಲೂ ಕೂಡ ಕೇಳಿಬರುತ್ತೆ. ಈಗಲೂ ಈ ಘಟನೆ ನಡೆದ ನಂತರದಲ್ಲಿ ಆ ಮಾತುಗಳು ಕೇಳಿಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ರಿಂದ. ಲೋಕೇಶ್, ಸದ್ಯ ಆ ಬಾಲಕನ ಸ್ಥಿತಿ ಈಗ ಹೇಗಿದೆ, ಏನ್ ರಿಪೋರ್ಟ್ ಸಿಗ್ತಾ ಇದೆ? ಈಗ ಬಾಲಕನ ಸ್ಥಿತಿ ಈಗ ತುಂಬಾ ಗಂಭೀರವಾಗಿರುವಂತದ್ದು. ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗಾಗಲೇ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಬೈಕ್ ನಲ್ಲಿ ಪೋಷಕರು ಆತನನ್ನ ಶಾಲೆಗೆ ಬಿಡೋದಕ್ಕೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ರು. ಈ ವೇಳೆ ಬೃಹತ್ ಮರದ ಕೊಂಬೆ ಬಿದ್ದ ಪರಿಣಾಮದಿಂದಾಗಿ ತಲೆಗೆ ಭಾರಿ ಪೆಟ್ಟಾಗಿರುವಂತದ್ದು. ಐಸಿಯುನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಪರಿಸ್ಥಿತಿ ಗಂಭೀರವಾಗಿದೆ ಎನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತದ್ದು. 9 ವರ್ಷದ ಬಾಲಕ ಡೇವಿಡ್ ಅಂತ ಹೇಳಿ ಈತ ಜಯಮಹಲ್ ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆಗಿರುವಂತ ಘಟನೆ. ಬಿಬಿಎಂಪಿ ಯಾವಾಗ್ಲೂ ಸಹ ಬೀಳುವಂತ ಹಂತದಲ್ಲಿರುವಂತ ಮರಗಳನ್ನ ತೆರವು ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ದೂರುಗಳು ಬರ್ತಾನೆ ಇದಾವೆ. ಬಿಬಿಎಂಪಿಗೆ ಬರ್ತಾ ಇದ್ರು ಕೂಡ ತೆರವು ಮಾಡ್ದೇನೆ ಈ ರೀತಿ ನಿರ್ಲಕ್ಷ್ಯನ ಮಾಡ್ತಾ ಇರುವಂತದ್ದು. ಸಾಕಷ್ಟು ಪ್ರಕರಣಗಳು ಆಗಿದೆ. ಮೊನ್ನೆ ಪಾರ್ಕ್ ನಲ್ಲಿ ಮಲಗಿದ್ದಂತ ವ್ಯಕ್ತಿಯ ಮೇಲೆ ಬಿದ್ದು ಸಾವನ್ನಪ್ಪಿದಂತ ಘಟನೆ ಕೂಡ ಆಗಿತ್ತು. ಈಗ ಅದೇ ಮಾದರಿಯಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಈ ರೀತಿ ಘಟನೆ ಆಗಿರುವಂತದ್ದು ನಿಜಕ್ಕೂ ಆತಂಕ ಮೂಡಿಸ್ತಾ ಇದೆ. ಚಿಕಿತ್ಸೆ ಮುಂದುವರಿತಾ ಇದೆ. ಬಿಬಿಎಂಪಿ ಕೂಡಲೇ ಎಚ್ಚೆತ್ತು ಈ ರೀತಿ ಬೀಳುವಂತ ಮರಗಳನ್ನ ತೆರವು ಮಾಡುವಂತದ್ದು ಮಾಡ್ಬೇಕಾಗತ್ತೆ. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.